ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ನೋಡಿ, ನಾವು ನಮ್ಮ ಮನಾಲಿಯಲ್ಲಿ 7 o'clockಗೆ ರೀಚ್ ಆದ್ವಿ. ಸೊ ನಾವು ಬಂದಿರೋದು ಪ್ರೈವೇಟ್ ಪ್ಯಾಕೇಜ್. ಸೊ ಪ್ಯಾಕೇಜ್ ಏನಿಲ್ಲ. ಸೊ ನಮ್ಗೆ ಗೊತ್ತಿರೋರು ಹೇಳಿದ್ರು. ಸೊ ಇಲ್ಲಿ ಒಬ್ಬರು ಡ್ರೈವರ್ ಇದ್ದಾರೆ, ಅವರೆಲ್ಲ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಬಂದು ಪಿಕ್ ಮಾಡ್ಕೊಂಡಿದ್ದಾರೆ. ಓ ಮೈ ಗಾಡ್, ಚಳಿಗೆ ತಡೆಯೋಕ್ಕಾಗ್ತಾಯಿಲ್ಲ. -10 ಏನೋ ಇದೆ ಇವಾಗ. ನಾವಾದರೆ ಸ್ಕಾರ್ಫ್ ಎಲ್ಲ ಏನೂ ಹಾಕ್ಕೊಂಡೇ ಬಂದಿಲ್ಲ, ಫುಲ್ ಚಳಿ ಆಗ್ತಿದೆ. ಸೊ ಇವಾಗ ಬಂದು ನಾವು ರೂಮ್ಗೆ ನೋಡೋಕೆ ಹೋಗಿದ್ದಾರೆ ಬರುತ್ತೋ. ಸೊ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತಂಗೆ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಹಾಗೆ ನಿಮಗೆ ರೂಮ್ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೈಟ್ ಎಲ್ಲ ಬಸ್ಸಲ್ಲಿ ನಿದ್ದೆನೇ ಇಲ್ಲ, ಯಾಕಂದರೆ ಹಿಂದೆ ಮುಂದೆ ಎಲ್ಲರೂ ವಾಮಿಟಿಂಗ್ ಮಾಡ್ತಾಯಿದ್ರು. ಅವ್ರ ಸೌಂಡ್ ಕೇಳಿಸ್ಕೊಂಡು ಯಾವಾಗ ಮನಾಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅನಿಸ್ತು. ನಿಮ್ಗೆ ಇವಾಗ ನಾನು ಸ್ಪಾಟ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ನಮ್ಮದು ವ್ಯೂ ಪಾಯಿಂಟು ರೂಮಿಂದ ನೋಡಿ, ಸ್ವಲ್ಪ ನೋಡಿ ಕಾಣಿಸ್ತಿದೆಯಾ? ನೋಡಿ ಸ್ನೋ ಎಲ್ಲ. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಇನ್ನು ನನ್ನ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ನಮ್ಮ ರೂಮಿಂದ ವ್ಯೂ ತೋರಿಸ್ತಾ. ಇನ್ನು ನನ್ನ ರೂಮ್ ಇನ್ನೂ ಹೋಗಿಲ್ಲ ನೋಡಿ. ಇದೇ ನಾವು ಇರೋದು ಸ್ಟೇ ಇವಾಗ. ನೋಡಿ ರೂಮಿಗೆ ಬಂದ್ರಿ. ಸೊ ಆನ್ ದ ವೇ ಬಸ್ಸಿಂದ ಇಳಿದು ರೂಮ್ ಬರೋಷ್ಟು ತುಟಿ ಫುಲ್ ಹೊಡೆದ್ಬಿಟ್ಟಿದೆ. ಸೊ ಇವಾಗ ರೂಮ್ ಒಳಗಡೆ -6 ಇದೆ. ಸೊ ನಮಗೆ ಹೀಟರ್ ಏನು ಬೇಡ ಅಂದ್ಕೊಂಡ್ವಿ, ಬಟ್ ಇರೋಕ್ಕಾಗ್ತಾಯಿಲ್ಲ. ಬೆಡ್ಶೀಟ್ಸ್ ಪಿಲ್ಲೋಸು ಎಲ್ಲ ಫುಲ್ ಫ್ರೀಸ್ ಆಗೋಗಿದೆ. ನನ್ನ ಕೈ ಕೂಡ ಹಿಂಗೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಒಂದು ಹೀಟರ್ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಒಂದು ಹೀಟರ್ ಡಬಲ್ ರಾಡ್ ಇದ್ದರೆ 700 rupees ಅಂತೆ, ಸಿಂಗಲ್ ರಾಡ್ ಅಂದರೆ 500. ಸೊ ಇಲ್ಲಾಂದರೆ ತುಂಬ ಚೆನ್ನಾಗಿದೆ. ಇವಾಗ ಹೀಟರ್ ತೊಗೊಂಬಂದು ಸ್ವಲ್ಪ ರೆಸ್ಟ್ ಮಾಡ್ತೀರಿ. ಅದಾದಮೇಲೆ ಅವರು ಇವತ್ತು ಇಲ್ಲೇ ಬೈಕಲ್ಲೇ ನೀವು ಓಡಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಬೈಕ್ ರೆಂಟಿಗೆ ತೊಗೊಂಡು ಯಾವ ಪ್ಲೇಸ್ಗೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಇಲ್ಲಿ ಹೀಟರ್ ಇದನ್ನೇ ಬದುಕಾಗುತ್ತೆ ಅನ್ಸುತ್ತೆ. ಇಲ್ಲಿರೋರ್ಗೆಲ್ಲರಿಗೂ ಸೆಟ್ ಆಗಿರುತ್ತೆ. ಹೊಸಬ್ರು ಬರ್ತಾರಲ್ಲ ಅವ್ರಿಗೆಲ್ಲ ಹೀಟರ್ ಕಂಪಲ್ಸರಿ ಇರಬೇಕು. ನಾವು ಹಳ್ಳಿಗಳಲ್ಲಿ ಫಸ್ಟು ಊಟ ಎಲ್ಲ ಅಡುಗೆ ಎಲ್ಲ ನಮಗೆ ಇದು ಕಡ್ಗೆ ಒಲೆಯಲ್ಲಿ ಮಾಡ್ತಿದ್ರಲ್ಲ, ಅದ್ರ ಮುಂದೆ ಕುತ್ಕೊಂಡು ಇದೇ ಥರನೇ ನಮ್ಮ ಅಜ್ಜಿಯವರಲ್ಲೆಲ್ಲ. ಸೊ ಅದೆಲ್ಲ ನೆನಪಾಗ್ತಾ ಇದೆ. ಲೆಗ್ಸ್ ಹ್ಯಾಂಡ್ಸ್ ಎಲ್ಲ ಫಿಂಗರ್ಸ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಆಗಲೇ ಬರತ್ತವರು ರೂಮ್ ಚೆಕ್ಕಿಂಗ್ಗೆ ಬರೆಯೋಕೆ ಹೋಗ್ತಾ ಇದ್ರೆ ಅದು ಬರೆಯೋಕೆ ಆಗ್ತಾಯಿಲ್ಲ. ಫುಲ್ ಗಟ್ಟಿ ಆಗ್ಬಿಟ್ಟಿತ್ತು ಕೈಯೆಲ್ಲ. ಬೇಸಿಗೆ ಕಾಲದಲ್ಲಿ ಫ್ಯಾನ್ ಹಾಕೊಂತಾರೆ ನೋಡಿ. ಮನಾಲಿಗೆ ಬಂದು ಇಲ್ಲಿ ಹೀಟರ್ ಹಾಕೊಂಡು ಕುತ್ಕೊಂಡಿದ್ದಾರೆ ಚಳಿಗೆ. ಬರೀ ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಹೀಟರ್ ಅಂತ ಹೇಳ್ಬಿಟ್ಟು. ಕಾಯಿಲ್ ಹೀಟ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಒಂಥರ ಕಂಡಕ್ಟರ್ ಥರ ಇರುತ್ತೆ. ಸೊ ಎಲೆಕ್ಟ್ರಿಕ್ ಸಪ್ಲೈಯಿಂದ ಹೀಟ್ ಆಗಿ ನಮಗೆ ಹೀಟ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಇದು. ಆ್ಯಕ್ಚುಲಿ ಇವಾಗ ಎಷ್ಟೊಂದು ಹೀಟ್ ಆಗ್ತಾ ಇದ್ರು ಕೈಗೆ ನೋವೇ ಆಗ್ತಾ ಇಲ್ಲ. ಮೇ ಬಿ ಆಮೇಲೆ ನಮಗೆ ಬಿಸಿಲು ಬಂದಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ. ನೋಡಿ ಇದೇ ಹೀಟರು, ಕಾಯಿಲ್ ಹೀಟ್ ಆಗ್ತಾ ಇದೆ ನೋಡಿ. ಆ್ಯಕ್ಚುಲಿ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ, ಹೀಟರು ಮತ್ತು ಜನಗಳ ಮಧ್ಯೆ ಇರೋ ಅನುಬಂಧನ ಅಂತ ಹೇಳ್ಬೋದು. ಇಲ್ಲಿ ಮನಾಲಿಗೆ ಬಂದರೆ ಯಾವ ಸಾಂಗ್ ಹೇಳ್ತಾ ಇದ್ದೀನಿ? ಹೀಟರ್ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆ ನಾನು ನೀನು. ಮನೇಲಿ ಟ್ರಿಪ್ ತನಕ ಹೀಟರ್ ನಮ್ಮ ಜೊತೆನೇ ಇರುತ್ತೆ. ಬನ್ನಿ ನಿಮಗೆಲ್ಲ ನಾನು ಮನಾಲಿಯಲ್ಲಿರೋ ರೂಮ್ ಸ್ಟೇ ತೋರಿಸ್ತೀನಿ. ಸೊ ಈ ಹೋಟೆಲ್ ಬಂದು ಹೋಟೆಲ್ ಬೀಚ್ ವ್ಯೂ ಅಂತ ಹೇಳ್ಬಿಟ್ಟು ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ವಾಶ್ರೂಮ್ ಓಕೆ ಬಟ್ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. 8 ಚೇರ್ ಕೊಟ್ಟಿದ್ದಾರೆ. ಕಪಲ್ಸ್ ಏನಾದರೂ ಬಂದರೆ ಆರಾಮಾಗಿ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಇರ್ಬೋದು. ಬನ್ನಿ ನಿಮ್ಗೆ ಇಲ್ಲಿ ನಾನು ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಫಸ್ಟ್ ಟೈಮ್ ಹಿಮಾಲಯಸ್ ನೋಡ್ತಾ ಇರೋದು. ಅಂಡ್ ಈ ಕಡೆ ಕೂಡ ಸೇಮ್ ವ್ಯೂ ಇದೆ ನೋಡಿ. ಸೊ
ಸೊ 360 ಡಿಗ್ರೀಸ್ ಕೂಡ ನಮಗೆ ಫುಲ್ ವ್ಯೂ ಇದೆ ಈ ತರ. ಬನ್ನಿ ಹಂಗೆ ಬಾಲ್ಕನಿ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಬಾಲ್ಕನಿ 2 ಕಡೆ ಇದೆ, ಈ ಕಡೆ ಅಂಡ್ ಇನ್ನೊಂದು ಕಡೆನೂ ಇದೆ. ನೋಡಿ ಇಲ್ಲಿ ಒಂದು ರಿವರ್ ನಮ್ಮ ರೂಮ್ ಮುಂದೆನೆ ಪಾಸ್ ಆಗ್ತಾ ಇದೆ. ನೋಡಿ ತುಂಬಾ ಚೆನ್ನಾಗಿದೆ, ಕ್ಲಿಯರ್ ವಾಟರ್ ಇದೆ. ಅಂಡ್ ವ್ಯೂ ನೋಡಿ, ಇಲ್ಲಿಗೆ ಹಿಮಾಲಯಸ್ ತುಂಬಾ ಚೆನ್ನಾಗಿದೆ. ಅಂಡ್ ನೈಟ್ ಎಲ್ಲ ಫುಲ್ ಗಡಗಡ ಅಂತ ಫುಲ್ ಚಳಿ ಇತ್ತು. ಬೆಳಿಗ್ಗೆ ನೋಡೋ ಅಷ್ಟರಲ್ಲಿ ಇಷ್ಟೊಂದು ಬಿಸಿಲಿದೆ, ಬಟ್ ಒಳಗಡೆ ಮಾತ್ರ ಟೆಂಪರೇಚರ್ ಮೈನಸ್ ಇದೆ. ಆಚೆ ನೋಡಿ ಎಷ್ಟು ಬಿಸಿಲಿದೆ. ಸೊ ತುಂಬ ಜನ ಟೂರಿಸ್ಟು ಇಲ್ಲಿ ಬಂದು ಬಿಸಿಲು ಕಾಯ್ತಾ ಇದ್ರು. ನೋಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕುತ್ಕೊಂಡು ಅದ್ರ ಮೇಲೆ ಉಯ್ಯಾಲ ಮೇಲೆ ಕುತ್ಕೊಂಡು ಬಿಸಿಲಿಗೆ ಎಲ್ಲರೂ ಕಾಯ್ತಾ ಇದ್ರು. ಇವಾಗ ಎಲ್ಲರೂ ಲೋಕಲ್ ಮನಾಲಿ ಟ್ರಿಪ್ಗೆಲ್ಲ ಹೋಗ್ತಾ ಇದ್ದಾರೆ, ಲೋಕಲ್ ಏರಿಯಾಸ್ ನೋಡೋದಕ್ಕೆ. ಸೊ ನಾವು ಕೂಡ ರೆಡಿ ಆಗಿದ್ರಿ, ನಾನು ಮತ್ತು ಭರತ್ ಅವ್ರು ಕೂಡ ರೆಡಿ ಆಗಿದ್ದೀವಿ. ಈಗ ನಾವು ಬೈಕ್ ಮೇಲೆ ಲೋಕಲ್ ಮನಾಲಿ ಟ್ರಿಪ್ಗೆ ಹೋಗ್ತಿದ್ವಿ. ಸೊ ಎಲ್ಲ ಪ್ಲೇಸಸ್ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ, ನಿಮಗೆಲ್ಲ ಯಾವ ಬೈಕ್ ತೊಗೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಇದೇ ಬೈಕ್ಗೆ ನಾವು ರೆಂಟಲ್ ತೊಗೊಂಡಿರೋದು, ಹಿಮಾಲಯನ್ ಬೈಕ್. ಪರ್ ಡೇ ಬಂದು 1300 ಅಂತೆ. ಸೊ ನೈಟ್ ರಿಟರ್ನ್ ಮಾಡಬೇಕು 8 o'clock ಒಳಗಡೆ. ಆ್ಯಕ್ಚುಲಿ ನಮಗೆ ಬೈಕ್ ವಿತೌಟ್ ಫ್ಯೂಯಲ್ ಲೆಕ್ಕ ಮಾಡ್ತಾರೆ. ಫ್ಯೂಯಲ್ ಎಲ್ಲ ನಮ್ಮದೇ ಖರ್ಚು. ಬೆಳಿಗ್ಗೆ 10 o'clock ಇಂದ 8 o'clock ತನಕ 1500 ಚಾರ್ಜ್ ಮಾಡ್ತಾರೆ. ಸೊ ಇವಾಗ ನಾವು ಫಸ್ಟ್ ಪೆಟ್ರೋಲ್ ಫಿಲ್ ಮಾಡೋಕ್ಕೆ ಹೋಗ್ತಿದ್ದೀರಿ. ಸೊ ಪೆಟ್ರೋಲ್ ಇದ್ದರೆ ಎಲ್ಲಿ ಬೇಕಾದರೂ ಓಡಾಡ್ಬೋದು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿದೆ. ಇದೆಲ್ಲ ಲೋಕಲ್ ಮನಾಲಿ ಟೌನ್ ಥರ ಅಲ್ಲವೇ. ನಾವಿಬ್ರು ಹೆಂಗೆ ಕಾಣಿಸ್ತಾ ಇದ್ದೀವಿ, ಫಸ್ಟ್ ಟೈಮ್ ಈ ಥರ ರೈಡ್ಗೆ ಹೋಗ್ತಿರೋದು ಹಿಮಾಲಯನ್ ಬೈಕ್ ಮೇಲೆ. ನೋಡಿ ಯಾವ ಥರ ಇದೆ ಪೆಟ್ರೋಲ್ ಬಂಕ್ಸ್. ಈ ಕಡೆ ಎಲ್ಲ ಫುಲ್ ಓಪನ್ ಸ್ಪೇಸಲ್ಲಿ ಇಟ್ಟಿದ್ದಾರೆ. ಮೇ ಬಿ ಇದು ಹೊಸ ಪೆಟ್ರೋಲ್ ಬಂಕ್ ಅನಿಸುತ್ತೆ. ಸೊ ನಾವು ಹೋಗಿ ಚೆಕ್ ಮಾಡಿದ್ರಿ, ಅಲ್ಲಿ ಪೆಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದ್ರು. ನೋಡಿ ಟ್ಯಾಂಕರ್ಸ್ ಎಲ್ಲ ಬಂದಿದೆ, ಪೆಟ್ರೋಲ್ ಇನ್ನೂ ಫಿಲ್ ಮಾಡ್ತಿದ್ದಾರೆ ಅನಿಸ್ತು. ಸೊ ಅಲ್ಲಿರೋ ಒಬ್ಬ ಸೆಕ್ಯೂರಿಟಿ ಅವ್ರು ಬಂದು ಪೆಟ್ರೋಲ್ ಇಲ್ಲ ಇಲ್ಲಿ, ಬೇರೆ ಹತ್ರ ಹೋಗಿ ಅಂತ ಹೇಳಿದ್ರು. ಸೊ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನಿಯರ್ ಬೈ 2 kilometers ಇನ್ನೊಂದಿದೆ ಅಂತ ಹೇಳಿದ್ರು. ಹಿಮಾಲಯಸ್ ನೋಡಿಕೊಂಡು ಹಿಮಾಲಯನ್ ಬೈಕ್ ಮೇಲೆ ಭರತ್ ಜೊತೆ ಹೋಗೋದೇ ಸೂಪರ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ₹500 ನಾವು ಫಿಲ್ ಮಾಡಿಸ್ಕೊತಾ ಇದ್ದೀರಿ. 101 ಆ್ಯಕ್ಚುಲಿ ನೋಡಿ ಬ್ಯಾಂಗ್ಳೂರಲ್ಲಿ 102 ಅದೇ ಪೈಸಸ್ ಕಮ್ಮಿ ಇದೆ ಅಷ್ಟೇ. 82 ಪೈಸೆ ಇದೆ ಅಲ್ವಾ ಪವರ್ ಪೆಟ್ರೋಲಾ? ಥ್ಯಾಂಕ್ ಯು ಭಯ್ಯ. ನೋಡಿದ್ರಲ್ಲ ಈ ವಿಡಿಯೋ, ನನ್ನ ಫಸ್ಟ್ -10 ಟೆಂಪರೇಚರ್ ಎಕ್ಸ್ಪೀರಿಯನ್ಸ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮನಾಲಿಯಲ್ಲಿ ಇನ್ನೂ ಯಾವೆಲ್ಲ ಪ್ಲೇಸಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.